ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಮೇಲೆ ನಡೀತಿರೋ ಯುದ್ಧ ಹೊಸ ತಿರುವುಗಳನ್ನು ಪಡ್ಕೋತಾ ಇದೆ. ಅಲ್ಲಿ ಇದ್ದಕ್ಕಿದ್ದಂತೆ ಮುಸ್ತಫಾ ಖಮೇನಿಯ ಪತ್ರಗಳು ಬರೋದಕ್ಕೆ ಶುರುವಾಗಿವೆ. ಅದರಲ್ಲಿ ಆತ ಸೇಡು ಅಂತ ಅಬ್ಬರಿಸ್ತಾ ಇದ್ದಾನೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ಗಳು ಮಾತ್ರ ಮುಸ್ತಫಾನ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಹಂಟಿಂಗ್ ಅನ್ನು ಮುಂದುವರಿಸ್ತಾ ಇವೆ. ಅದರಲ್ಲೂ ಇಸ್ರೇಲ್ ಇರಾನ್ನ ರಾಜಧಾನಿ ನಗರವನ್ನ ಟಾರ್ಗೆಟ್ ಮಾಡಿಕೊಂಡು ಪದೇ ದಾಳಿಗಳನ್ನು ಮಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕಳೆದ 22 ದಿನಗಳಿಂದ ಯಾವತ್ತೂ ಕೂಡ ತೆಹರಾನ್ ಮೇಲೆ ಇವತ್ತು ದಾಳಿ ನಡೀಲಿಲ್ಲ ಅನ್ನೋ ಹಾಗೇ ಇಲ್ಲ. ಒಂದೇ ಒಂದು ವಿರಾಮವನ್ನು ಕೊಡದೆ ದಾಳಿಗಳನ್ನ ಇಸ್ರೇಲ್ ಮಾಡ್ತಾ ಇದೆ. ನೂರಾರು ಮಿಸೈಲುಗಳು, ಡ್ರೋನುಗಳು, ಬಾಂಬುಗಳು ಆ ನೆಲವನ್ನ ಅಲುಗಾಡಿಸ್ತಾ ಇವೆ. ನಿಮಗೆ ಗೊತ್ತಾ, ಈ ತೆಹರಾನ್ ಈ ಹಿಂದೆ ಕೂಡ ಇಂತಹ ಸಾಕಷ್ಟು ದಾಳಿಗಳನ್ನು ಎದುರಿಸಿದೆ, ಸಾಕಷ್ಟು ಬಾರಿ ನಾಶ ಆಗಿದೆ. ಅದನ್ನ ಮೊದಲು ನಾಶ ಮಾಡಿದವರು ಮುಸಲ್ಮಾನರೇ. ಆ ಬಳಿಕ ಟರ್ಕರು, ಮಂಗೋಲರು ಕೂಡ ಈ ನಗರವನ್ನ ನಾಶ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಇಷ್ಟಾದ್ರೂ ಇವತ್ತು ಇದೇ ತೆಹರಾನ್ ಮುಸಲ್ಮಾನರ ಪಾಲಿನ ಶಕ್ತಿ ಕೇಂದ್ರ ಅನ್ನಿಸ್ಕೊಳ್ತಾ ಇದೆ. ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿನ ಶಿಯಾ ಮುಸ್ಲಿಮರಿಗೆ ಇದು ಪವರ್ ಹೌಸ್ ತರ ಕಾಣ್ತಾ ಇದೆ. ಹಾಗಾದ್ರೆ ತೆಹರಾನ್ನ ಇತಿಹಾಸ ಏನು? ಅದನ್ನ ಮೊದಲು ರಾಜಧಾನಿಯನ್ನಾಗಿ ಮಾಡಿದ್ಯಾರು? ಆ ಬಳಿಕ ಅದು ಹೇಗೆಲ್ಲ ಪರಿವರ್ತನೆಯನ್ನ ಪಡಿತು? ಈಗ ತೆಹರಾನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಅದು ಶುಭ ಶುಕ್ರವಾರ, ಇರಾನಿನ ಪಾಲಿಗೆ ಹೊಸ ವರ್ಷದ ಆಚರಣೆಯ ದಿನ. ಅವರು ಕಳೆದ 30 ಶತಮಾನಗಳಿಂದಲೂ ಕೂಡ ಆಚರಿಸ್ತಾ ಬಂದಿರುವ ನೌರೂಜ್ ಆಚರಣೆಯ ದಿನ ಅದು. ಆದರೆ ಅದಕ್ಕೆ ಇಸ್ರೇಲ್ ಬೇರೆಯದ್ದೇ ರೀತಿಯಲ್ಲಿ ಶುಭ ಕೋರ್ತು. ಇಸ್ರೇಲಿನ ಯುದ್ಧ ವಿಮಾನಗಳು ಇರಾನಿನ ಮೇಲೆ ಬಾಂಬುಗಳ ದಾಳಿ ಮಾಡ್ತಾ ಇದ್ವು. ಹಾಗೆ ಇಸ್ರೇಲ್ನ ಮಿಸೈಲುಗಳು ತೆಹರಾನಿನ ಆಕಾಶದಲ್ಲಿ ಬೆಂಕಿಯ ಚಿತ್ತಾರವನ್ನು ಮೂಡಿಸ್ತಾ ಇದ್ವು. ಹೀಗೆ ಯಾವಾಗ, ಯಾರ ಮೇಲೆ, ಎಲ್ಲಿಂದ ದಾಳಿ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಯಾರಿಗೆ ತಾನೇ ಸಂತೋಷವಾಗಿ ಹಬ್ಬ ಮಾಡೋದಕ್ಕೆ ಸಾಧ್ಯ ಆದೀತು ಹೇಳಿ? ತೆಹರಾನ್ನಲ್ಲಿ ಆ ಖುಷಿ ಉಳಿದಿರಲಿಲ್ಲ. ಅಲ್ಲಿನ ಜನ ಕೂಡ ಹೊರಗೆ ಬಾರದೆ, ಹೊಸ ವರ್ಷದ ಖುಷಿಯನ್ನ ಹಂಚದೆ ಮನೆಗಳಲ್ಲೇ ಉಳ್ಕೊಂಡ್ರು. ಆದರೆ ಅಲ್ಲಿದ್ದ ಕೆಲವರ ಪಾಲಿಗೆ ಇಸ್ರೇಲ್ನ ಮಿಸೈಲುಗಳು ದೀಪಾವಳಿ ಪಟಾಕಿಗಳ ಥರ ಕಾಣ್ತಾ ಇದ್ವು. ಇಸ್ಲಾಮಿಕ್ ರೆಜಿಮ್ನ ಕೊನೆಯ ಮೊಳೆಯನ್ನ ಇಸ್ರೇಲ್ ಆದಷ್ಟು ಬೇಗ ಹೊಡಿಲಿ, ಈ ಭಾಗದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಆಸೆ ಅವರದ್ದು. ಗೆಳೆಯರೆ, ಕೆಲ ಬಾರಿ ನಂಬಿಕೆಗಳೇ ಜನರ ಉತ್ಸಾಹವನ್ನ ಹೆಚ್ಚು ಮಾಡ್ತಾ ಹೋಗುತ್ತವೆ. ಇಲ್ಲಿ 80 ವರ್ಷಗಳ ನಂತರ ಯಹೂದ್ಯರ ಸಾಮ್ರಾಜ್ಯ ನಾಶ ಆಗತ್ತೆ ಅನ್ನೋ ಇಸ್ಲಾಮಿಕ್ ಪುಸ್ತಕದ ನಂಬಿಕೆಯೊಂದನ್ನು ಹೇಗೆ ಕೆಲವರು ನಂಬಿಕೊಂಡಿದ್ದಾರೋ, ಹಾಗೆ ಇರಾನ್ನ ವಿಷಯದಲ್ಲಿ 47ರ ನಂಬಿಕೆಯೊಂದು ಶುರುವಾಗಿದೆ. ಸ್ನೇಹಿತರೆ, ಇಸ್ರೇಲ್ ಇದೆಯಲ್ಲ, ಈ ನೆಲವನ್ನ ಶಕಪೂರ್ವ 586ರಲ್ಲಿ ಬ್ಯಾಬಿಲೋನಿಯನ್ ಸಾಮ್ರಾಜ್ಯ ಆಕ್ರಮಿಸಿಕೊಳ್ಳುತ್ತೆ. ಅದಾದ 47 ವರ್ಷಗಳಿಗೆ ಅಂದ್ರೆ ಶಕಪೂರ್ವ 536ರಲ್ಲಿ ಪರ್ಷಿಯಾ ಬ್ಯಾಬಿಲೋನಿಯನ್ನರನ್ನ ಸೋಲಿಸಿ ಯಹೂದ್ಯರಿಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೆ. ಇನ್ನು ಈಗ ಪರ್ಷಿಯಾದ ಮೇಲೆ ಇಸ್ಲಾಮಿಕ್ ರೆಜಿಮ್ ಶುರುವಾಗಿ 47 ವರ್ಷಗಳು ಕಳೆದು ಹೋಗಿವೆ. ಈಗ ಇಸ್ರೇಲ್ ಇರಾನ್ ಅಂತ ಕರೆಸಿಕೊಳ್ಳಲ್ಪಡುವ ಪರ್ಷಿಯಾದ ನೆಲದ ಮೇಲೆ ದಾಳಿ ಮಾಡ್ತಾ ಇದೆ. ಹಾಗೆ ಅಮೆರಿಕಾದಲ್ಲಿ 47ನೇ ಅಧ್ಯಕ್ಷ ಟ್ರಂಪ್ ಈ ದಾಳಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ 47 ಅನ್ನೋದು ಕೆಲಸ ಮಾಡಿ ತಮಗೆ ಸ್ವಾತಂತ್ರ್ಯ ಕೊಡಿಸಿದ ಪರ್ಷಿಯಾಗೆ ಇಸ್ಲಾಮಿಕ್ ರೆಜಿಮ್ನಿಂದ ಮುಕ್ತಿ ಕೊಡಿಸೋ ಮೂಲಕ ಋಣ ತೀರಿಸಿಕೊಳ್ಳುವ ಅವಕಾಶವನ್ನ ಇಸ್ರೇಲಿಗೆ ಒದಗಿ ಬಂದಿದೆ. ಈ ಬಾರಿ ಇರಾನ್ ರೆಜಿಮ್ನಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಅಲ್ಲಿನ ರೆಜಿಮ್ ವಿರೋಧಿಗಳ ನಂಬಿಕೆ. ಹೀಗಾಗಿ ಅವರು ಸ್ವಾತಂತ್ರ್ಯಕ್ಕಾಗಿ ಧೈರ್ಯವಾಗಿರಿ ಅನ್ನೋ ಸ್ಲೋಗನ್ಗಳನ್ನು ಶುರು ಮಾಡಿದ್ದಾರೆ. ಅಲ್ಲಿ ರೆಜಿಮ್ ಬೆಂಬಲಿಗರೂ ಇದ್ದಾರೆ, ಅದನ್ನು ವಿರೋಧಿಸ್ತಾ ಸ್ವಾತಂತ್ರ್ಯಕ್ಕಾಗಿ ಕಾಯ್ತಾ ಇರೋರೂ ಇದ್ದಾರೆ. ಹೀಗಾಗಿನೇ ತೆಹರಾನ್ ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ಫೆಬ್ರವರಿ 28ರಿಂದ ಶುರುವಾದ ಈ ದಾಳಿಗಳು, ಯುದ್ಧ ಇದೆಲ್ಲ ಈಗ 4ನೇ ವಾರಕ್ಕೆ ಕಾಲಿಟ್ಟಿವೆ. ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಸುರಿಮಳೆ ಆಗಿದೆ. ಬಾಂಬುಗಳು ನೆಲವನ್ನ ಅಲುಗಾಡಿಸಿವೆ. ಅಲ್ಲಿನ ಸರ್ಕಾರಿ ಕಚೇರಿಗಳು, ಪ್ರಮುಖ ನಾಯಕರ ಮನೆಗಳು, ನ್ಯೂಕ್ಲಿಯರ್ ಸಂಶೋಧನಾ ಕೇಂದ್ರಗಳು, ಅಣು ವಿದ್ಯುತ್ ಸ್ಥಾವರಗಳು, ಪೆಟ್ರೋಕೆಮಿಕಲ್ ರಿಫೈನರಿಗಳು, ಬಂಕರುಗಳು, ಮಿಸೈಲ್ ಸ್ಟೋರೇಜ್ ಪ್ರದೇಶಗಳು, ಡ್ರೋನ್ ಲಾಂಚರ್ಗಳು, ಸೇನಾ ಪೋಸ್ಟ್ಗಳು, ಮಿಲಿಟರಿ ಕಾಂಪೌಂಡ್ಗಳು, IRGC ಕೇಂದ್ರಗಳು, ಬಸ್ಸಸ್ ನೆಲೆಗಳು, ಹೀಗೆ ಯಾವುದನ್ನು ಬಿಡದೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಈ ದಾಳಿಗಳಲ್ಲಿ ಸಾಕಷ್ಟು ಮಂದಿ ಇರಾನ್ನ ಪ್ರಮುಖರು ಜನ್ನತ್ಗೋ ಜಹನ್ನಮ್ಗೋ ಹೊರಟು ಹೋಗಿದ್ದಾರೆ. ಇಸ್ರೇಲ್ ಮಾತ್ರ ತನ್ನ ದಾಳಿಗಳನ್ನ ಮುಂದುವರಿಸ್ತಲೇ ಇದೆ. ಗೆಳೆಯರೆ, ಯುದ್ಧದ ಸುದ್ದಿಗಳು ಸಾಕಾಯ್ತು ಅಂತ ಕೆಲವರು ಕಾಮೆಂಟ್ ಮಾಡಿದಿರಿ. ನಾವಿಲ್ಲಿ ಬರೀ ಬಾಂಬುಗಳು, ಮಿಸೈಲ್ಗಳು ಬಿದ್ವು ಅನ್ನೋ ತರದ ಮಾಹಿತಿಯನ್ನ ಮಾತ್ರ ಹೇಳ್ತಾ ಇಲ್ಲ. ಅಲ್ಲಿ ಒಂದಷ್ಟು ಇತಿಹಾಸ ಹಾಗೂ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಪ್ರತಿ ಎಪಿಸೋಡಲ್ಲೂ ನಿಮ್ಮ ಮುಂದಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ಮಧ್ಯಪ್ರಾಚ್ಯದ ಇತಿಹಾಸ, ಅಲ್ಲಿನ ಆರ್ಥಿಕತೆ, ಭೌಗೋಳಿಕ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ವಿಡಿಯೋ ಕೂಡ ಮಾಹಿತಿಯುಕ್ತಾನೆ. ಅದರಲ್ಲಿ ಸ್ವಲ್ಪ ಯಾರು ಯಾರ ಮೇಲೆ ಎಲ್ಲಿ ಹೊಡ್ಕೊಂಡ್ರು ಅನ್ನೋ ಮಾಹಿತಿ ಕೂಡ ಇರುತ್ತೆ ಅಷ್ಟೇ. ಇನ್ನು ಈ ವಿಡಿಯೋದಲ್ಲಿ ಯುದ್ಧದ ಬಗ್ಗೆ ಹೆಚ್ಚು ಹೇಳೋದಿಕ್ಕೆ ಹೋಗೋದಿಲ್ಲ. ಇರಾನ್ನ ರಾಜಧಾನಿ ತೆಹರಾನ್ನ ವೈಭವ, ಅದು ನಾಶ ಆದ ರೀತಿ ಮತ್ತು ಅದು ಹೇಗೆ ಮತ್ತೆ ಇಸ್ಲಾಮಿಕ್ ಜಗತ್ತಿನ ದೊಡ್ಡ ನಗರವಾಗಿ ಬದಲಾಯಿತು ಅನ್ನೋ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಪ್ಪಿಸ್ಕೊಂಡು ಬಿಡಿ. ಗೆಳೆಯರೆ, ತೆಹರಾನ್
ಇರಾನ್ನ ರಾಜಧಾನಿ ನಗರ. ಅಲ್ಲಿ 90 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ. ಇನ್ನು ಇದರ ಹೊರವಲಯದ ಜನರನ್ನು ಗಣನೆಗೆ ತಗೊಂಡ್ರೆ ಒಟ್ಟು 1,68,00,000ಕ್ಕೂ ಅಧಿಕ ಮಂದಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಇರಾನ್ನಲ್ಲಿ ಹಾಗೂ ವೆಸ್ಟ್ ಏಷ್ಯಾದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರ ಅಂತ ಗುರುತಿಸ್ಕೊಂಡ್ರೆ ಮಿಡ್ಲ್ ಈಸ್ಟ್ ಅಂತ ಬಂದಾಗ ಕೈರೋದ ನಂತರದ ಸ್ಥಾನದಲ್ಲಿ ಈ ತೆಹರಾನ್ ನಿಲ್ಲುತ್ತೆ. ಹಾಗೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರಗಳ ಪೈಕಿ ತೆಹರಾನ್ 24ನೇ ಸ್ಥಾನದಲ್ಲಿದೆ. ಇಲ್ಲಿ ಕುರ್ದುಗಳಿದ್ದಾರೆ, ಆರ್ಮೇನಿಯನ್ ಜನಾಂಗ ಇದ್ದಾರೆ, ಜಾರ್ಜಿಯನ್ನರಿದ್ದಾರೆ, ಭಕ್ತಿಯಾರ್ಗಳಿದ್ದಾರೆ, ತಲೈಶ್ಗಳಿದ್ದಾರೆ, ಬಲೂಚರಿದ್ದಾರೆ, ಅಸ್ಸಿರಿಯನ್ನರು, ಅರಬರು, ಯಹೂದ್ಯರು ಹಾಗೆ ಸರ್ಕಾಸಿಯನ್ ಜನಾಂಗದವರು ಇಲ್ಲಿದ್ದಾರೆ. ಶಿಯಾಗಳು ಇದ್ದಾರೆ, ಸುನ್ನಿಗಳು ಇದ್ದಾರೆ. ಶಿಯಾಗಳ ಸಂಖ್ಯೆ ಸ್ವಲ್ಪ ದೊಡ್ಡದಿದೆ. ಇನ್ನು ಈ ನಗರ ಪರ್ಷಿಯನ್ ಸಾಮ್ರಾಜ್ಯದ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಆ ಬಳಿಕ ಸಸ್ಸೇನಿಯನ್ ಸಾಮ್ರಾಜ್ಯದ ಕಾಲದಲ್ಲಿ ಕೂಡ ಅಸ್ತಿತ್ವದಲ್ಲಿದ್ದ ನಗರ ಇದು. ರಹಗೇಸ್ಗಳ ಕಾಲದಲ್ಲಿ ಹೆಚ್ಚು ಮಾನ್ಯತೆಯನ್ನು ಇದು ಪಡ್ಕೊಳ್ತು. ಆಗ ಈ ನಗರವನ್ನ ಶಹರ್ ಇ ರೇ ಅಂದ್ರೆ ಪರ್ವತಗಳ ಇಳಿಜಾರಿನ ನಗರ ಅಂತ ಕರೆಯಲಾಗ್ತಾ ಇತ್ತು. ಮೂಲ ಪರ್ಷಿಯನ್ ಭಾಷೆಯಲ್ಲಿ ತೆಹ್ರಾನ್ ಅಂದ್ರೆ ಕೂಡ ಪರ್ವತಗಳ ಇಳಿಜಾರಿನ ಪ್ರದೇಶ ಅನ್ನೋ ಅರ್ಥನೇ ಬರುತ್ತಂತೆ. ಆ ನಂತರದಲ್ಲಿ ಅರಬರ ಕಿತ್ತಾಟ ಶುರುವಾಯ್ತಲ್ಲ, ಅದೇ ಇಸ್ಲಾಮಿಕ್ ಜಗತ್ತಿನ ಆಧಿಪತ್ಯಕ್ಕಾಗಿ ಶಿಯಾ ಸುನ್ನಿಗಳು ಶುರು ಮಾಡಿದ ಸಂಘರ್ಷ. ಆಗ ಈ ಭಾಗದಲ್ಲಿ ಭಾರಿ ಸಮಸ್ಯೆಗಳು ತಲೆದೋರಿ ಈ ನಗರ ನಾಶ ಆಯಿತು. ಗೆಳೆಯರೆ, ಅರಬ್ ನೆಲಕ್ಕೆ ಇಸ್ಲಾಂ ಬಂತಲ್ಲ, ಆ ಕಾಲಘಟ್ಟದಲ್ಲಿ ಪರ್ಷಿಯಾದಲ್ಲಿ ಜೊರಾಸ್ಟ್ರಿಯನ್ ಜನಾಂಗ ಆಯಿತು. ಅವರ ಮೇಲೆ ಅರಬರು ನಿರಂತರವಾಗಿ ದಾಳಿ ಮಾಡಿದ್ರು. ಪರ್ಷಿಯಾನ ಸಾಕಷ್ಟು ಬಾರಿ ನಾಶ ಮಾಡಿದ್ರು. ಈ ನೆಲವನ್ನ ಆಕ್ರಮಿಸಿಕೊಂಡ್ರು. ನಿಧಾನವಾಗಿ ಇಲ್ಲಿನ ಜನರನ್ನ ಮತಾಂತರಗೊಳಿಸ್ತಾ ಹೋದ್ರು. ಒಂದಷ್ಟು ಬಲವಂತದ ಮತಾಂತರಗಳಾದವು. ಮತ್ತಷ್ಟು ಆರ್ಥಿಕ ಒತ್ತಡವನ್ನ ಹೇರುವ ಮೂಲಕ ಅಂದ್ರೆ ಜಜಿಯಾದಂತಹ ತೆರಿಗೆಗಳನ್ನ ಹೇರಿ ಜನರನ್ನ ಅವಮಾನಗೊಳಿಸಿ ಹಿಂಸೆಗೀಡು ಮಾಡುವ ಮೂಲಕ ಅವರನ್ನ ಮತಾಂತರಿಸುವ ಕೆಲಸನೂ ನಡೀತು. ಯಾರು ಮತಾಂತರ ಆಗೋದಕ್ಕೆ ಇಷ್ಟಪಡ್ಲಿಲ್ವೋ ಆ ಜೊರಾಸ್ಟ್ರಿಯನ್ನರು ಇರಾನ್ ಅನ್ನ ಬಿಟ್ಟು ಭಾರತಕ್ಕೆ ವಲಸೆ ಬಂದ್ರು. ಭಾರತದಲ್ಲಿ ಆಶ್ರಯವನ್ನು ಕೂಡ ಪಡ್ಕೊಂಡ್ರು. ಅವತ್ತು ಅರಬರು ಈ ನೆಲವನ್ನ ಹಿಂಸೆಗೀಡು ಮಾಡಿದ್ರು. ಈಗ ಕೂಡ ಅರಬ್ ಮತ್ತು ಇರಾನ್ ನಡುವಿನ ಪರಿಸ್ಥಿತಿ ಏನು ಬದಲಾಗಿಲ್ಲ. ಸ್ವಲ್ಪ ಬದಲಾವಣೆ ಏನು ಅಂದ್ರೆ ಈ ಸಂಘರ್ಷ ಶುರು ಆದ ಮೇಲೆ ಇರಾನ್ ಅರಬರ ನೆಲವನ್ನ ಹರ್ಕೊಂಡು ತಿಂತಾ ಇದೆ. ಬಹುಶಃ ಅವತ್ತಿನ ದಾಳಿಗಳಿಗೆ ಇವತ್ತು ಇರಾನ್ ರಿವೆಂಜ್ ಅನ್ನ ಹೇಳ್ತಾ ಇರೋ ತರ ಕಾಣ್ತಾ ಇದೆ. ಇನ್ನು ಅವತ್ತು ಕೂಡ ತೆಹರಾನ್ ಮೇಲೆ ಅರಬರ ದಾಳಿಗಳಾದವು. ತೆಹರಾನ್ ಸಾಕಷ್ಟು ಸಂಕಷ್ಟಕ್ಕೀಡಾಯಿತು, ನಾಶ ಕೂಡ ಆಯಿತು. ಕಾಲ ಉರುಳಿದ ಹಾಗೆ ಮತ್ತೆ ನಗರದ ಮರು ನಿರ್ಮಾಣ ಆಯಿತು. ಟರ್ಕರು ಈ ಭಾಗವನ್ನ ನಾಶ ಮಾಡಿದ್ರು. ಟರ್ಕರ ನಂತರ ಮಂಗೋಲರು ಇದರ ಮೇಲೆ ದಾಳಿ ಮಾಡಿದ್ರು. ಆಗ ಕೂಡ ತೆಹರಾನ್ ನಾಶ ಆಯಿತು. ಹೀಗೆ 12ನೇ ಶತಮಾನದವರೆಗೆ ಒಂದು ದೊಡ್ಡ ನಗರವಾಗಿ ಗುರುತಿಸ್ಕೊಳ್ಳದೇ ಇದ್ರು ತೆಹರಾನ್ ಅನ್ನೋ ಬೆಚ್ಚಗಿನ ನಗರ ಪದೇ ಪದೇ ದಾಳಿಗೀಡಾಗ್ತಾ ಪದೇ ಪದೇ ನಿರ್ಮಾಣಗೊಳ್ತಾ ಹೋಗ್ತಾ ಇತ್ತು. ಮುಂದೆ 16ನೇ ಶತಮಾನದಲ್ಲಿ ಇಟಲಿಯ ಯಾತ್ರಿಕ ಪೀಟ್ರೋ ಡೆಲ್ಲಾವಲ್ಲೆ ಈ ನಗರಕ್ಕೆ ಬರ್ತಾನೆ. ಆತ ಇದನ್ನ ಟೈರಾನ್ ಅಂತ ಬರೀತಾನೆ. ಹಾಗೆ ಅವತ್ತಿಗೆ ನಗರದಲ್ಲಿ 3,000 ಮನೆಗಳಿದ್ವು ಅಂತ ಕೂಡ ಆತ ದಾಖಲಿಸ್ತಾನೆ. ಇನ್ನು 18ನೇ ಶತಮಾನದಲ್ಲಿ ಝಾಂಡ್ ವಂಶದ ಆಳ್ವಿಕೆಯ ಕಾಲದಲ್ಲಿ ಕರೀಂ ಖಾನ್ ಅನ್ನೋ ಸುಲ್ತಾನ ಈ ತೆಹರಾನ್ ನಲ್ಲಿ ಸರ್ಕಾರಿ ಕಚೇರಿಗಳನ್ನ ಶುರು ಮಾಡಿಸ್ತಾನೆ. ಆ ನಂತರ ಅಧಿಕಾರಕ್ಕೆ ಬಂದ ಖಜಾರ್ ವಂಶದ ಸುಲ್ತಾನ ಆಗಾ ಮೊಹಮ್ಮದ್ 1786ರಲ್ಲಿ ತೆಹರಾನ್ ನಗರವನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಆ ನಂತರ ತೆಹರಾನ್ ಇರಾನ್ನ ರಾಜಧಾನಿಯಾಗಿ ಗುರುತಿಸ್ಕೊಳ್ಳುತ್ತೆ. 1786ರಿಂದ ಇಲ್ಲಿವರೆಗೆ ತೆಹರಾನ್ ಇರಾನಿನ ರಾಜಧಾನಿ ನಗರವಾಗಿ ಗುರುತಿಸಿಕೊಂಡು ಬರ್ತಾ ಇದೆ. ಅಲ್ಲ, ಇದರ ನಡುವೆ ನಾದಿರ್ ಶಾನ ಮರೆತು ಬಿಟ್ರಲ್ಲ ಅಂತ ಅಂದ್ಕೋತಿದ್ದೀರೇನೋ ಗೆಳೆಯರೆ. ನಾದಿರ್ ಶಾನ ಆಳ್ವಿಕೆ ಕಾಲದಲ್ಲಿ ಪರ್ಷಿಯಾ ಅಂದ್ರೆ ಇವತ್ತಿನ ಇರಾನ್ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿತ್ತು. ಈ ನಾದಿರ್ ದೆಹಲಿಯಲ್ಲಿನ ಮೊಘಲರ ಮೇಲೂ ದಾಳಿ ಮಾಡ್ದ. ಅಲ್ಲಿನ ಮಯೂರ ಸಿಂಹಾಸನವನ್ನೇ ತಗೊಂಡು ಹೋದ. ಆದ್ರೆ ನಾದಿರನ ಕಾಲದಲ್ಲಿ ಪರ್ಷಿಯಾದ ರಾಜಧಾನಿಯಾಗಿದ್ದು ತೆಹರಾನ್ ಅಲ್ಲ, ಬದಲಿಗೆ ಅವತ್ತಿಗೆ ಪರ್ಷಿಯಾ ಮಹಷದ್ ನಗರವನ್ನ ರಾಜಧಾನಿಯನ್ನಾಗಿ ಹೊಂದಿತ್ತು. ಸೊ ನಾದಿರನ ಕಾಲದಲ್ಲಿ ತೆಹರಾನ್ ಕೇವಲ ಒಂದು ಪ್ರಮುಖ ನಗರವಾಗಿ ಮಾತ್ರ ಗುರುತಿಸಿಕೊಂಡಿತ್ತು. ಇನ್ನು 1896ರ ಹೊತ್ತಿಗೆ ತೆಹರಾನ್ನಲ್ಲಿ ವಿದ್ಯಾಸಂಸ್ಥೆಗಳು, ರೈಲು ಮಾರ್ಗ, ಬ್ಯಾಂಕ್ ಸೇರಿದಂತೆ ಗೊಲೆಸ್ತಾನ್ ಅರಮನೆ ಕೂಡ ನಿರ್ಮಾಣ ಆಯಿತು. ಇನ್ನು 1ನೇ ಮಹಾಯುದ್ಧದ ನಂತರ ಇರಾನ್ನಲ್ಲಿ ಶಾ ಪೆಹಲವಿಗಳ ಆಳ್ವಿಕೆ ಶುರುವಾಗುತ್ತೆ. ರೇಜಾ ಶಾ 1920ರಿಂದ 1930ರ ನಡುವೆ ಮೊದಲ ಮಹಾಯುದ್ಧದಲ್ಲಿ ನಾಶವಾಗಿದ್ದ ತೆಹರಾನ್ ನಗರವನ್ನು ಮರು ನಿರ್ಮಾಣ ಮಾಡ್ತಾನೆ. ಅರಮನೆಗಳು, ಸರ್ಕಾರಿ ಕಚೇರಿಗಳು, ದೊಡ್ಡ ಮಾರುಕಟ್ಟೆಗಳು, ಹೀಗೆ ತೆಹರಾನ್ ಒಂದು ಅದ್ಭುತ ನಗರವಾಗಿ ಪರ್ಷಿಯನ್ ಶೈಲಿಯಲ್ಲಿ ನಿರ್ಮಾಣಗೊಳ್ತಾ ಹೋಗುತ್ತೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಮಿತ್ರ ಪಡೆಗಳು ಅಂದರೆ ಆಂಗ್ಲೋ ರಷ್ಯನ್ ಪಡೆಗಳು ಈ ತೆಹರಾನ್ ಅನ್ನು ವಶಪಡಿಸಿಕೊಳ್ಳುತ್ತವೆ. ಆ ಬಳಿಕ ಅಂದ್ರೆ ಯುದ್ಧ ಮುಗಿದ ನಂತರ ಅಲ್ಲಿ ಮತ್ತೆ ಪೆಹಲವಿಗಳ ಆಡಳಿತವೇ ಶುರುವಾಗುತ್ತೆ. ಮೆಹಮದ್ ರೇಜಾ ಶಾ ಪೆಹಲವಿ ಅಧಿಕಾರವನ್ನು ತನ್ನ ಕೈಗೆ ತಗೋತಾನೆ. ಅವನ ಆಳ್ವಿಕೆಯ ಕಾಲದಲ್ಲಿ ಇರಾನ್ ಅದ್ಭುತವಾದ ಪ್ರಗತಿಯನ್ನ ಕಾಣೋದಷ್ಟೇ ಅಲ್ಲ, ತೆಹರಾನ್ ನಗರ ಜಾಗತಿಕ ನಗರವಾಗಿ ಕೂಡ ಗುರುತಿಸಿಕೊಳ್ಳುತ್ತೆ. ಇನ್ನು 1979ರವರೆಗೆ ತೆಹರಾನ್ ರಾಜಾ ಶಾ ಪೆಹಲವಿಯ ಆಳ್ವಿಕೆಯಲ್ಲೇ ಇತ್ತು. ಆ ಬಳಿಕ ಅಲ್ಲೊಂದು ಇಸ್ಲಾಮಿಕ್ ಕ್ರಾಂತಿಯಾಗಿ ಇಸ್ಲಾಮಿಕ್ ರೆಜೀಮ್ ಅಲ್ಲಿ ಸ್ಥಾಪನೆ ಆಯಿತು.
ಗೆಳೆಯರೆ 1786ರಿಂದ ಇರಾನಿನ ರಾಜಧಾನಿಯಾಗಿ ಉಳ್ಕೊಂಡು ಬಂದಿರೋ ನಗರ ಈ ತೆಹರಾನ್. ಹಾಗೆ ನೋಡಿದ್ರೆ ಸಾಕಷ್ಟು ದೇಶಗಳ ರಾಜಧಾನಿಗಳು ಸಾಕಷ್ಟು ಬಾರಿ ಬದಲಾಗಿವೆ. ಭಾರತದ ರಾಜಧಾನಿ ದೆಹಲಿಗೂ ಒಂದು ಶತಮಾನಕ್ಕೂ ಹೆಚ್ಚಿನ ಇತಿಹಾಸ ಇದೆ. ಈ ಪಟ್ಟಿಲಿ ಕಾಬೂಲ್ ಇದೆ, ಲಂಡನ್ ನಗರ ಇದೆ, ಪ್ಯಾರಿಸ್, ಡಮಾಸ್ಕಸ್ ಸೇರಿದ ಹಾಗೆ ಸಾಕಷ್ಟು ಪುರಾತನ ನಗರಗಳು ಶತಮಾನಗಳಿಂದ ರಾಜಧಾನಿ ನಗರಗಳಾಗಿರೋದನ್ನ ನಾವು ನೋಡ್ತೀವಿ. ಆದರೆ ಈ ತೆಹರಾನ್ ಸರಿಸುಮಾರು 240 ವರ್ಷಗಳಿಂದ ಸತತವಾಗಿ ರಾಜಧಾನಿ ನಗರವಾಗಿ ಉಳ್ಕೊಂಡು ಬಂದಿರೋದಷ್ಟೇ ಅಲ್ಲ, ಈಗಲೂ ಕೂಡ ಅದು ಇರಾನ್ನ ರಾಜಧಾನಿಯಾಗಿ ಗುರುತಿಸಿಕೊಂಡಿದೆ ಅನ್ನೋದು ಗಮನಿಸಬೇಕಾದ ಅಂಶ. ಇನ್ನು ಈಗಿನ ತೆಹರಾನ್ ವಿಷಯಕ್ಕೆ ಬರೋದಾದ್ರೆ, ಈ ನಗರ ರೆಜಿಮ್ ಚೇಂಜ್ ಅನ್ನ ಎದುರು ನೋಡ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ಗಳು ನಡೆಸ್ತಾ ಇರೋ ದಾಳಿಲಿ ಇಸ್ಲಾಮಿಕ್ ರೆಜಿಮ್ನ ಸಾಕಷ್ಟು ನಾಯಕರು ಸಾವನ್ನಪ್ಪಿದ್ದಾರೆ. ಇನ್ನು ಅಲ್ಲಿ ಉಳಿದಿರೋದು ಐಆರ್ಜಿಸಿಯನ್ನ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಭಯೋತ್ಪಾದಕ ಸಂಘಟನೆಗಳು ಅಂತ ಗುರುತಿಸಿವೆ. ಸೊ ಈಗ ಅಮೆರಿಕ ಹಾಗೂ ಮಿತ್ರ ಪಡೆಗಳ ಹೋರಾಟ ಐಆರ್ಜಿಸಿಯ ವಿರುದ್ಧ ನಡಿಬೇಕು. ಈ ದಾಳಿ ಯಶಸ್ವಿ ಆದ್ರೆ ತೆಹರಾನ್ ಮತ್ತೊಮ್ಮೆ ದೊಡ್ಡ ಕ್ರಾಂತಿಗೆ ಸಾಕ್ಷಿಯಾದಂತಾಗತ್ತೆ. ಸಾಕಷ್ಟು ರಾಜಮನೆತನಗಳ ಆರಂಭ ಮತ್ತು ಅಂತ್ಯಕ್ಕೆ ಸಾಕ್ಷಿಯಾಗಿರುವ ತೆಹರಾನ್ ಈಗ ಮತ್ತೊಂದು ಮಹತ್ವದ ಬದಲಾವಣೆಯನ್ನ ಎದುರು ನೋಡ್ತಾ ಇದೆ. ಆದ್ರೆ ಅದಕ್ಕೂ ಮುನ್ನ ತೆಹರಾನ್ ಭಾರೀ ಪ್ರಮಾಣದಲ್ಲಿ ಪೆಟ್ಟು ಕೂಡ ತಿಂತಾ ಇದೆ. ಕಳೆದ ರಾತ್ರಿ ಕೂಡ ಇಸ್ರೇಲ್ ನಡೆಸಿದ ದಾಳಿಲಿ ತೆಹರಾನ್ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ. ಅಲ್ಲಿನ ಐಆರ್ಜಿಸಿ ಮತ್ತು ಬಸಿಸ್ ಪಡೆಗಳ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಈ ದಾಳಿಗಳನ್ನು ಮಾಡಿದೆ. ಪಾಪ ಈ ತೆಹರಾನ್ ಇನ್ನೂ ಅದೆಷ್ಟು ದಾಳಿಗಳನ್ನು ನೋಡಬೇಕಾಗಿ ಬರುತ್ತೋ ಏನೋ. ಇದು ಗೆಳೆಯರೆ ಇರಾನ್ನ ರಾಜಧಾನಿ ನಗರ ತೆಹರಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.